ನಮಸ್ಕಾರ. ಬಿಟ್ಟಿ ಕೆಲಸ ಜನಸಾಮಾನ್ಯರ ಆಡುಮಾತಿನಲ್ಲಿ ಆಗಿಂದಾಗೆ ಕೇಳಿ ಬರ್ತಕ್ಕಂತಹ ಒಂದು ಸಾಮಾನ್ಯ ಮಾತಂದ್ರೆ ಯಾವುದೇ ಪ್ರತಿಫಲ ಇಲ್ಲದೆ, ಕೂಲಿ ಇಲ್ಲದೆ, ಸಂಬಳ ಇಲ್ಲದೆ ಬೇರೆಯವರಿಗೆ ಮಾಡಿಕೊಡ್ತಕ್ಕಂಥ ಕೆಲಸ. ಈ ಕೆಲಸವನ್ನ ಬಿಟ್ಟಿ ಕೆಲಸ, ಬಿಟ್ಟಿ ಚಾಕರಿ ಅಂತ ನಮ್ಮ ಜನ ತಿರಸ್ಕಾರ ಭಾವನೆಯಿಂದ ಕರೀತಾರೆ. ಹಾಗೇನೆ ಅದನ್ನ ತಿರಸ್ಕಾರದಿಂದಲೂ ಗುರುತಿಸ್ತಾರೆ. ಹಾಗಾದ್ರೆ ಬಿಟ್ಟಿ ಕೆಲಸ ಅಂದ್ರೆ ಏನು? ಈ ಕೆಲಸದ ಪರಿಕಲ್ಪನೆ ಎಷ್ಟು ಪ್ರಾಚೀನ? ಜನ ಬಿಟ್ಟಿ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನನ್ನ ಮಾಡ್ತಾ ಇದ್ರು ಅಂತ ನಾವೀಗ ತಿಳಿಯೋಣ. ಬಿಟ್ಟಿ ಅಂತಕ್ಕಂಥ ಪದ ಸಂಸ್ಕೃತದ ವಿಷ್ಟಿ ಪದದ ತದ್ಭವ. ಕನ್ನಡದ ಪ್ರಾಚೀನ ಶಾಸನಗಳಲ್ಲಿ ಮೂಬಿಟ್ಟಿ ಅಂತ ಹಲವು ಕಡೆ ಕಾಣಿಸ್ಕೊಳ್ಳುತ್ತೆ. ಇದನ್ನ ಗಮನಿಸಿದ್ರೆ 3 ಬಗೆಯ ಬಿಟ್ಟಿಗಳು ಹಿಂದೆ ಇದ್ದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ 3 ಬಿಟ್ಟಿಗಳು ಯಾವುವು, ಅವು ಜನಸಾಮಾನ್ಯರಿಗೆ ಹೇಗೆ ಹೊರೆಯಾಗಿದ್ದು ಅನ್ನೋದನ್ನ ಶಾಸನಗಳ ಮೂಲಕ ನಾವು ತಿಳಿಬೇಕಾಗುತ್ತೆ. ಮೂಬಿಟ್ಟಿಗಳನ್ನ ತಿಳಿಯಲು ಹಿಂದಿನ ಕಾಲದಲ್ಲಿದ್ದಂತ ಹಾಗೆ ಈಗಿನ ಕಾಲಕ್ಕೂ ಸಲ್ತಕ್ಕಂಥ ಯುದ್ಧದ 3 ಹಂತಗಳನ್ನ ನಾವು ನೋಡ್ಬೇಕಾಗುತ್ತೆ. ಯಾವುದೇ ಯುದ್ಧ ಪ್ರಾರಂಭ ಆಗೋದಕ್ಕೆ ಮೊದಲು ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಶಸ್ತ್ರಾಸ್ತ್ರ, ಸಂಪನ್ಮೂಲಗಳ ಸಂಗ್ರಹ ಮುಖ್ಯವಾಗಿರ್ತೈತೆ. ಈ ಸಂಪನ್ಮೂಲಗಳನ್ನ ಸಾಗಿಸೋದಕ್ಕೆ ದಂಡು ಸಾಗಬೇಕಾದ ದಾರಿ ಸುವ್ಯವಸ್ಥೆಯಲ್ಲಿ ಇರಬೇಕಾಗುತ್ತೆ. ಇದಕ್ಕಾಗಿ ದಂಡು ಸಾಕ್ತಕ್ಕಂಥ ದಾರಿನಲ್ಲಿ ಇರತಕ್ಕಂಥ ಮುಳ್ಳು ಕಂಟಿಗಳನ್ನ ಕಡಿದು, ತಗ್ಗು ದಿನ್ನೆಗಳನ್ನ ಸರಿಪಡಿಸಿ, ಸೇತುವೆಗಳನ್ನ ಗಟ್ಟಿಗೊಳಿಸಿ, ದಾರಿಯಲ್ಲಿ ಬರ್ತಕ್ಕಂಥ ನೀರಿನ ಬಾವಿ, ಕೊಳಗಳ ಸ್ಥಿತಿಗಳನ್ನ ಸರಿಪಡಿಸಬೇಕಾಗುತ್ತೆ. ಇದಕ್ಕಾಗಿ ಪಥಶೋಧನೆಯ ಪರಿಣಿತರನ್ನ ರಾಜರುಗಳು ನಿಯೋಜಿಸ್ತಾ ಇರ್ತಾರೆ. ಈ ಕೆಲಸಗಳಿಗಾಗಿ ಸ್ಥಳೀಯ ಜನರನ್ನ ಬಳಸಿಕೊಂಡು ಅದಕ್ಕೆ ಯಾವ ಬಗೆಯಲ್ಲೂ ಪ್ರತಿಫಲವನ್ನ ಕೊಡೋದಿಲ್ಲ, ಅದಕ್ಕೆ ಯಾವುದೇ ಕೂಲಿಯನ್ನ ಕೊಡ್ತಾ ಇರೋದಿಲ್ಲ. ಇದು ಮೂಬಿಟ್ಟಿಗಳಲ್ಲಿ ಮೊದಲನೆಯ ಬಿಟ್ಟಿ ಅಥವಾ ಮೊದಲನೆಯ ಬಿಟ್ಟಿ ಕೆಲಸ. ದಂಡು ಸಾಗಬೇಕಾದ ದಾರಿಯನ್ನು ಸಿದ್ಧಗೊಳಿಸಿದ ನಂತರ 2ನೇ ಹಂತದಲ್ಲಿ ದಂಡು ಆ ದಾರಿನಲ್ಲಿ ಹೋಗುತ್ತೆ. ದಂಡು ಅಂದ್ರೆ ಸೈನಿಕರು, ಶಸ್ತ್ರಾಸ್ತ್ರಗಳು, ಗುಡಿ ಅಂದ್ರೆ ಬಾವುಟ, ಹಗ್ಗ, ಕಾಂಡಪಟ ಅಂದ್ರೆ ಗುಡಾರದ ಬಟ್ಟೆಗಳು, ದಂಡಿಗೆ ಅಂದ್ರೆ ಪಲ್ಲಕ್ಕಿ, ಕಾಲ್ಮರೆಗಳು ಅಂದ್ರೆ ಚಪ್ಪಲಿ, ಸವಂಗ ಅಂದ್ರೆ ಕವಚಗಳು, ಮಚ್ಚೆ ಅಂದ್ರೆ ಹಲ್ಲಣ, ಕಳಗ ಅಂದ್ರೆ ಕಾಳು ಕಡ್ಡಿ ತುಂಬಿದಂತಹ ಪುಟ್ಟಿಗಳು, ಅಡುಗೆ ಪಾತ್ರೆಗಳು, ಕಮ್ಮಾರಿಕೆ, ಬಡಿಗೆ ಕೆಲಸ ಸಾಮಗ್ರಿಗಳು ಸೇರಿರ್ತವೆ. ಇವುಗಳನ್ನ ಜನ ಭುಜ, ಬೆನ್ನುಗಳ ಮೇಲೆ ಹೊರ್ತಾರೆ. ಭಾರವಾದ ವಸ್ತುಗಳನ್ನ ಕಂಟೆಣೆ ಅಂದ್ರೆ ಕುದುರೆ ಕತ್ತಿಗಳ ಬೆನ್ನಿಗೆ 2 ಬದಿಗಳಲ್ಲಿ ತೂಗಿ ಹಾಕಿರ್ತಕ್ಕಂಥ ಏರಿನ ಚೀಲವಾಗಿ, ಹಾಗೆಯೇ ಎತ್ತಿನ ಬಂಡಿಗಳಲ್ಲಿ ಸಾಗಿಸ್ತಿದ್ರು. ದಂಡು ಸಾಕ್ತಕ್ಕಂಥ ದಾರಿಯಲ್ಲಿ ಬರ್ತಕ್ಕಂಥ ಊರಿನ ಜನರನ್ನ, ಅವರ ಸಂಪನ್ಮೂಲಗಳನ್ನ ಮತ್ತು ಕೆಲವೊಮ್ಮೆ ಸೆರೆವಾಸದಲ್ಲಿದ್ದಂಥವ್ರನ್ನ ಇದಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಇದಕ್ಕೆ ಯಾವುದೇ ಪ್ರತಿಫಲವನ್ನ ಕೊಡ್ತಾ ಇರಲಿಲ್ಲ, ಯಾವುದೇ ಕೂಲಿ ಇರ್ತಾ ಇರಲಿಲ್ಲ. ಇದು ಮೂಬಿಟ್ಟಿಗಳಲ್ಲಿ ಅಥವಾ 3 ಬಿಟ್ಟಿಗಳಲ್ಲಿ, ಬಿಟ್ಟಿ ಕೆಲಸಗಳಲ್ಲಿ 2ನೇದು. ಕದನ ಅಂತಕ್ಕಂಥದ್ದು ಬಹಳ ಸಂಕೀರ್ಣವಾದಂತಹ ಒಂದು ಘಟನೆ. ಈ ಘಟನೆಯ ನೇರ ಮತ್ತು ಪರೋಕ್ಷ ಪರಿಣಾಮಗಳು ಬಹಳ ಇರ್ತವೆ. ಯುದ್ಧ ನಡೀತಾ ಇರಬೇಕಾದ್ರೆ ಪೆಟ್ಟು ತಿಂದು ನೆಲಕ್ಕೆ ಬಿದ್ದವ್ರನ್ನ ಚಿಕಿತ್ಸೆಗಾಗಿ ಗುಡಾರಗಳಿಗೆ ಇಲ್ಲ ಬಿಡಾರಗಳಿಗೆ ಸಾಗಿಸ್ಬೇಕಾಗುತ್ತೆ. ಸತ್ತು ಬಿದ್ದವರ ಹೆಣಗಳನ್ನ ಸಂಸ್ಕಾರಕ್ಕಾಗಿ ಯುದ್ಧ ಭೂಮಿಯಿಂದ ಬೇರೆ ಕಡೆ ಸಾಗಿಸ್ಬೇಕಾಗುತ್ತೆ. ಬಿದ್ದ ಶಸ್ತ್ರಾಸ್ತ್ರ, ಯುದ್ಧ ಪರಿಕರವ ಮತ್ತೆ ವಶಪಡಿಸಿಕೊಂಡಿರ್ತಕ್ಕಂಥ ಹಗೆಗಳ ಸಂಪನ್ಮೂಲಗಳು ಕೂಡ ಸಾಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಜನಸಾಮಾನ್ಯರನ್ನ ಬಳಸಿಕೊಂಡು, ಹಾಗೆಯೇ ಕೆಲವೊಮ್ಮೆ ಸೆರೆಸಿಕ್ಕ ಹಗೆಗಳನ್ನ ಸೈನಿಕರನ್ನ ಬಳಸಿಕೊಂಡು ಕೂಡ ಈ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ಯಾವುದೇ ಪ್ರತಿಫಲ ಅಥವಾ ಕೂಲಿ ಇರೋದಿಲ್ಲ. ಇದು ಮೂಬಿಟ್ಟಿಗಳಲ್ಲಿ ಕೊನೆಯದು ಮತ್ತು 3ನೇ ಬಿಟ್ಟಿ ಕೆಲಸ. ಕರ್ನಾಟಕದ ಹಲವಾರು ಶಾಸನಗಳಲ್ಲಿ ಅಗ್ರಹಾರಗಳಿಗೆ ಹಲವು ತೆರಿಗೆಗಳ ಜೊತೆಗೆ ಬಿಟ್ಟಿಯನ್ನು ಕೂಡ ತೆಗೆದು ಹಾಕಿರೋದು ಕೂಡ ದಾಖಲಾಗಿದೆ. ಇದರಿಂದ ಬಿಟ್ಟಿ ಅಂತಕ್ಕಂಥದ್ದು ಜನರ ಮೇಲೆ ಹಾಕುತ್ತಿದ್ದ ತೆರಿಗೆಗಳಿಗಿಂತಲೂ ಅನಿರ್ದಿಷ್ಟ ಮತ್ತು ಜನವಲ್ಲದ ಮನಸ್ಸಿನಿಂದ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅಂತ ನಾವು ಊಹಿಸ್ಕೋಬಹುದು. ಕೆಲವೊಮ್ಮೆ ದಂಡು ಸಾಗ್ತಾ ಇರೋದನ್ನು ನೋಡಲು ಬಂದವರಿಂದಲೂ ಕೂಡ ಒತ್ತಾಯದಿಂದ ಬಿಟ್ಟಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಇಂತಹ ಬಿಟ್ಟಿ ಕೆಲಸಗಳನ್ನ ಗಮನಿಸಿದಂತ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಪಡೆ ನೋಡಲು ಬಂದವರು ಗುಡಿ ಹೊರಿಸಿದಂತೆ ಅಂತ ಬರೆದಿದ್ದಾನೆ. ಅಂದ್ರೆ ದಂಡು ಹೋಗೋದನ್ನ ನೋಡೋಕ್ ಬಂದವನ ಜೊತೆಗೆ ದಂಡಿನ ಬಾವುಟವನ್ನ ಹಿಡಿಸ್ಕೊಂಡು ಹೋದ್ರು ಅಂತ. ಗುಪ್ತರ ಸಾಮ್ರಾಜ್ಯ ಕಾಲದಲ್ಲಿ ಬಿಟ್ಟಿ ಜನರಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂತಹ ತೆರಿಗೆ ರೂಪದಲ್ಲಿ ಪಡಿತಕ್ಕಂಥ ಒಂದು ಸಂಪನ್ಮೂಲದ ಮೂಲ ಆಗಿತ್ತು. ಕೆಲವು ಇತಿಹಾಸಕಾರರು ತೆರಿಗೆ ಕೊಡಲಾಗದಂತ ಬಡ ಜನತೆಯಿಂದ ಬಿಟ್ಟಿಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಅದು ಕೂಡ ಒಂದು ಬಗೆಯ ತೆರಿಗೆ ಆಗಿತ್ತು ಅಂತ ತೋರಿಸಿಕೊಟ್ಟಿದ್ದಾರೆ. ಪ್ರಾಚೀನ ಕನ್ನಡದ ಶಾಸನಗಳು ಇದಕ್ಕೆ ಪುರಾವೆಗಳನ್ನು ಕೂಡ ಒದಗಿಸ್ತವೆ. ಬಿಟ್ಟಿಯ ಕೆಲಸಗಳಿಗೆ ಮನೆಯ ಹಿರೇ ಮಗ ಹೋಗ್ಬೇಕಂತಕ್ಕಂಥ ಪದ್ಧತಿ ಕೂಡ ಭಾರತದಲ್ಲಿ ಕೆಲವು ಕಡೆ ಇತ್ತು. ಪ್ರಾಚೀನ ಕಾಲದಿಂದಲೂ ಕೂಡ ಜಗತ್ತಿನ ಎಲ್ಲ ಕಡೆ ಒಂದಿಲ್ಲ ಒಂದು ಬಗೆಯಲ್ಲಿ ಆಳುವ ವರ್ಗ ಜನಸಾಮಾನ್ಯರಿಂದ ಬಿಟ್ಟಿ ಕೆಲಸಗಳನ್ನ ಮಾಡಿಸ್ಕೊಳ್ತಕ್ಕಂಥ ಪದ್ಧತಿಯನ್ನ ಜಾರಿಗೆ ತಂದಿತ್ತು. 19ನೇ ಶತಮಾನದಲ್ಲಿ ಒತ್ತಾಯದ ಬಿಟ್ಟಿ ಕೆಲಸ ಜೀತದಾಳು ಪದ್ಧತಿಗಳ ವಿರುದ್ಧ ಎಚ್ಚರಿಕೆ ಮೂಡಿ 20ನೇ ಶತಮಾನದಲ್ಲಿ ಬಹುತೇಕ ಮುಂದುವರೆದ ದೇಶಗಳಲ್ಲಿ, ನಾಗರಿಕ ಸಮಾಜಗಳಲ್ಲಿ ಬಿಟ್ಟಿ ಕೆಲಸವನ್ನ ಅಮಾನವೀಯ ಅಂತ ಪರಿಗಣಿಸಲಾಯಿತು ಮತ್ತು ಹಕ್ಕುಚ್ಯುತಿ ಅಂತ ಪರಿಗಣಿಸಲಾಯಿತು. ಮುಂದಿನ ವಿಡಿಯೋಗಳಲ್ಲಿ ಇಂತಹ ಇತರ ಐತಿಹಾಸಿಕ ಪದ್ಧತಿ ಮತ್ತು ಸಂಗತಿಗಳ ಬಗ್ಗೆ ನಾವು ತಿಳಿಯೋಣ. ವಂದನೆಗಳೊಂದಿಗೆ.